ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಹಲ್ಲೆ ನಡೆದ ಘಟನೆ ಫೆಬ್ರವರಿ 27ರಂದು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲೇ ನಡೆದಿದೆ. ಪಂಚಾಯಿತಿಯ ಸಭಾಂಗಣದಲ್ಲಿ ಪಿಡಿಒ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಸಂಬಂಧಿಸಿದಂತೆ ಮನೆಗಳ ಹಂಚಿಕೆಗಾಗಿ ಫಲಾನುಭವಿಗಳ ಕುರಿತು ಸದಸ್ಯರು ಮತ್ತು ಗ್ರಾಮಸ್ಥರು ಚರ್ಚಿಸುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಈ ವೇಳೆ ಅದೇ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾಂತಮ್ಮ ಬಸಪ್ಪ ಬಂಡಿವಡ್ಡರ್ ಕರ್ತವ್ಯ ನಿರತ ಪಿಡಿಒ ರತ್ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸ್ಥಳೀಯರೊಬ್ಬರಿಗೆ ನಿವೇಶನದ ಉತ್ತಾರವನ್ನ ನೀಡದಂತೆ ಕಳೆದ 1 ವರ್ಷದಿಂದ ಸದಸ್ಯೆ ಶಾಂತಮ್ಮ ಹಾಗೂ ಪುತ್ರ ಭೀಮೇಶ ಪಿಡಿಒ ರತ್ನಮ್ಮನಿಗೆ ತಾಕೀತು ಮಾಡಿದ್ದರು. ಆದರೆ ಪಿಡಿಒ ರತ್ನಮ್ಮ ಅವರು ನಿವೇಶನದ ಮೂಲ ಮಾಲೀಕರಿಗೆ ಕಾನೂನಾತ್ಮಕವಾಗಿ ಆಸ್ತಿಯ ಉತ್ತಾರ ನೀಡಿದ್ದರು. ಅದನ್ನು ಯಾಕೆ ನೀಡಿದ್ದೀರಿ ಎಂದು ಆಕ್ರೋಶಗೊಂಡು ನನ್ನ ಮೇಲೆ ಸದಸ್ಯೆ ಮತ್ತು ಪುತ್ರ ಭೀಮೇಶ ಬಸಪ್ಪ ಬಂಡಿವಡ್ಡರ್ ಹಲ್ಲೆ ನಡೆಸಿ ಕೈಯಿಂದ ಮತ್ತು ಚಪ್ಪಲಿಯಿಂದ ಹೊಡೆದು ಕುತ್ತಿಗೆ ಹಿಸುಕಿ ಕೊಲೆಗೆ ಯತ್ನಿಸಿದ್ದಾರೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಮ್ಮ ಸಿಬ್ಬಂದಿಗೂ ಸಹ ಹಲ್ಲೆ ನಡೆಸಿದ್ದಾರೆ ಎಂದು ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸರ್ಕಾರಿ ನೌಕರಿ ಪಿಡಿಒರಿಗೆ ಸ್ಪೆಷಲಿ ಯಾವುದೇ ರೀತಿ ನಮಗೆ ಜೀವಕ್ಕಂತೂ ಯಾರ ರಕ್ಷಣೆ ಇಲ್ಲ. ನಮಗೆ ನಮ್ಮ ಕೆಲಸ ದಿನ ಜೀವ ಕೈ ಕೆಲಸ ಮಾಡೋಕ್ಕಾಗೈತೆ. ಸ್ವತಃ ಬೇರೆ ಯಾರನ್ನ ಮಾಡಿದ್ರೆ ಏನು ಅನಿಸ್ತಿದೆ, ಈಗ ಅಲ್ಲೇ ಸ್ವತಃ ಸದಸ್ಯರೇ ಮಾಡಿದ್ದಾರೆ. ರೂಲಿಂಗ್ ಸದಸ್ಯರೇ ಈ ಥರ ಹಲ್ಲೆಯನ್ನು ಮಾಡಿದ್ದಾರೆ. ಏನಿಲ್ಲ, ತಮ್ಮದೇನಿಲ್ಲದ್ರಲ್ಲಿ ನಾವು ಕಾನೂನು ರೀತಿಯಲ್ಲಿ 9/11 ಇಶ್ಯೂ ಮಾಡಿದ್ವಿ. ಅದು ತಮ್ಮ ಅವರ ವ್ಯವಹಾರ ಇನ್ನೊಬ್ಬರು ತಂದು ಪಂಚಾಯತಿಯಲ್ಲಿ ನೀವು ಯಾಕೆ ಇಶ್ಯೂ ಮಾಡಿಲ್ಲ ಅಂತ ಹೇಳಿ ನಮಗೆ ಬುದ್ಧಿ ಮೇಲೆ ಕೈ ಇಟ್ಬೋದು, ಆಮೇಲೆ ಚಪ್ಪಲಿಕೊಂಡು ಹೊಡೆಯೋದು, ಈ ಥರ 5 ಥರ ಘಟನೆ ಆಗ್ತಾಯಿದೆ. ಸೊ ಈ ಒಂದ್ಸಲ ಅಲ್ಲ, ಸುಮಾರು ಸಲ ಜಗಳಾಗಿದೆ. ಇರಲಿಲ್ಲ ಅಂತ ನಾವು ಸುಮ್ಮನೆ ಚಟ್ಟ ನಿಭಾಯಿಸ್ಕೊಂಡು ಬರ್ತಾಯಿದ್ವಿ. ಏಕಾಏಕಿ ಎಲ್ಲರೂ ಇಬ್ಬರು ಸಹ ಬಂದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಸರ್. ಅವರು ಸೂಕ್ತವಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂಥ ಗ್ರಾಮ ಪಂಚಾಯತಿಗೆ ಮಧ್ಯಾಹ್ನ ಸುಮಾರು 1:45 ಸುಮಾರಿಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು. 9/11 ವಿಷಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಶಾಂತಮ್ಮ ಬಂಡಿವಡ್ಡರ್, ಅವರ ಮಗನಾದಂಥ ಶ್ರೀಯುತ ಭೀಮೇಶ್ ಬಂಡಿವಡ್ಡರ್ ಇಬ್ಬರು ಸೇರಿ ಏಕಾಏಕಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ನನಗೆ ಕಾಲ ಮೇಲೆ ಕುತ್ತಿಗೆ ಮೇಲೆ ಕಾಲಿಟ್ಟು ನನಗೆ ಹೆಚ್ಚಿಗೆ ಬಂದರು. ನಮ್ಮ ಸಿಬ್ಬಂದಿಯನ್ನು ಬಿಡಿಸಿದ್ರು. ಅದ್ರ ಜೊತೆಗೆ ಕೈಯಲ್ಲಿರುವಂಥ ಚಪ್ಪಲಿಯನ್ನು ತಗೊಂಡು ನನಗೆ ಹೊಡೆದ್ರು ಮತ್ತು ನಮ್ಮ ಸಿಬ್ಬಂದಿ ಆದಂಥ ಬಿಲ್ ಕಲೆಕ್ಟರ್ ಅಂತ ಸಹ ಹೊಡೆದ್ರು. ಅಲ್ಲಿರೋರಂಥ ಬಂದು ಬಿಡಿಸ್ಕೊಂಡ್ರು ನನಗೆ ಸಾರ್ವಜನಿಕರು. ಸೊ ಇದು ಈ ಘಟನೆ ಒಂದೇ ಸಲ ಅಲ್ಲ, ಇದು 3 ಸಲ ಹಿರೇಮ್ಯಾಗೇರಿ ಈ ಥರ ಆಗ್ತಾ ಇರಕತ್ತು. ಸೊ ಹಿಂಗಿದ್ದ ಪಿಡಿಒರನ್ನು ಇಬ್ಬರು ಆಲ್ರೆಡಿ ಅಲ್ಲಿ ಹೊಡ್ಸ್ಕೊಂಡಿದ್ದಾರೆ. ಕಟ್ಟಿಮನಿ ಸರ್ ಇರ್ಬೋದು, ಮುನೇಮನಿ ಸರ್ ಇರ್ಬೋದು. ಈಗ ನನಗೆ 3 ಜನರಿಗೆ ಆಯಿತು ಹಿಂಗೆ ಆಗಲಿದೆ ಮ್ಯಾಗೇರಿಯಲ್ಲಿ. ಸೊ ನಮಗೆ ಯಾವುದೇ ರೀತಿ ನಮ್ಮ ಜೀವಕ್ಕೆ ರಕ್ಷಣೆ ಅನ್ನೋದಿಲ್ಲ. ಅಲ್ಲಿ ನಾವು ಕೈಯಲ್ಲಿ ಜೀವ ಹಿಡ್ಕೊಂಡು ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಪ್ರತಿದಿನ ಹಿಂಗೆ ಜಗಳ ಆಗ್ತಾ ಇರುತ್ತೆ. ಅದನ್ನು ನಾವು ನಿಭಾಯಿಸ್ಕೊಂಡು ಇಷ್ಟು ದಿನ ಬಂದಿದೆ. ಆದರೆ ಇವತ್ತು ಎಲ್ಲರೂ ಇದ್ರೂ ಸಹ ಬಂದು ನಮಗೆ ಇಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ಇದು ಅದ್ರ ಜೊತೆಗೆ ನಮ್ಮ ಮೇಲೆ ಏನು ಮಾಡಿದ್ದಾರೆ, ನಿಮ್ಮ ಕುಟುಂಬಕ್ಕೆ ನಾನು ನಿರ್ವಾಹ ಮಾಡ್ತೀನಿ ಅಂತ ಹೇಳಿದೆ ನಾನು. ನೋಡಿ, ಇದಕ್ಕೆ ನಮಗೆ ಯಾರ ರಕ್ಷಣೆಯನ್ನು ನೀಡಿದಂತ ನಾನು ದಯವಿಟ್ಟು ಕೈ ಮುಗಿದು ತಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ.